ಬಹಳ ಚೆನ್ನಾಗಿದೆ. ಈ ಒಂದು ಲೈನನ್ನು ಇಟ್ಕೊಂಡು ವಿಮರ್ಶೆಗೆ ಅಂತ ಸ್ವಲ್ಪ ಆಚೆಯ ವಿಷಯ ಆದರೂ ಒಂದು ರಾಮ ರಾಮಾರೇ ಅಂತ ಒಂದು ಸಿನಿಮಾ ಬಂತು. ಈ 2 ಲೈನ್ ಇಟ್ಕೊಂಡು ಇಡೀ ಚಿತ್ರ ಬಂದಿದೆ ಅಲ್ಲಿ. ಕರ್ತವ್ಯವನ್ನು ಬಿಡದೇ ಇರುವವನ ನಿಷ್ಠೆ ಗಟ್ಟಿಯಾದರೆ, ತಪ್ಪೊಪ್ಪಿಕೊಳ್ಳುವವನ ಮನಸ್ಸು ಗಟ್ಟಿಯಾದರೆ ಸಮಾಜ ತಾನಾಗಿ ಸುಧಾರಿಸಿ ಹೋಗುತ್ತೆ ಅಂತ. ದಂಡ್ಯೋಯ ಪಾತಯೇ ದಂಡಂ, ಯಾರು ದಂಡನೆಗೆ ಅರ್ಹನೋ ಅವನಲ್ಲಿ ದಂಡನೆ ಕೊಡುವುದೇ ಧರ್ಮ ಹೊರತು ಅವನನ್ನು ಬಿಟ್ಟು ಬಿಡುವುದರಲ್ಲಿ ನಾವೇನು ಕರುಣೆ ತೋರಿಸ್ತೇವೆ ಅನ್ನೋದು ಸರಿ ಹೋಗಲ್ಲ. ಇನ್ನು ದಂಡ್ಯೋ ಯಶ್ಚಾಪಿ ದಂಡ್ಯತೆ, ತಾನು ಮಾಡಿದ ತಪ್ಪಿಗೆ ದಂಡನೆಯನ್ನು ಮನಃಪೂರ್ವಕವಾಗಿ ಒಪ್ಪಿಕೊಂಡ ಅಂದರೆ ಆಗಲೂ ತನ್ನಿಂದ ತಾನೇ ಇಬ್ಬರೂ ಕೂಡ ಸುಖವನ್ನೇ ಏದತೆ, ಅವರಿಬ್ಬರೂ ಕೂಡ ಸುಖವನ್ನೇ ಪಡೀತಾರೆ, ಅವರಿಬ್ಬರೂ ಕೂಡ ಬದುಕನ್ನು ಆನಂದವಾಗಿ ಅನುಭವಿಸ್ತಾರೆ. ಯಾಕೆಂದರೆ ದಂಡನೆ ನೀಡಿದ್ದು ತಪ್ಪಲ್ಲ, ದಂಡನೆಗೆ ತಾನು ಒಳಪಟ್ಟೆ ಅನ್ನುವ ಕಾರಣಕ್ಕಾಗಿ. ಅಂದರೆ ಅವನು ಅದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ, ತದ್ಭವಾನ್ ದಂಡ ಸಂಯೋಗಾತ್ ಅಸ್ಮಾತ್ ವಿಗತ ಕಲ್ಮಶಃ. ಈಗ ನೀನು ಎಲ್ಲ ಪಾಪಗಳನ್ನು ದೋಷಗಳನ್ನು ಕಳೆದುಕೊಂಡಿದ್ದಿ, ಯಾಕೆಂದರೆ ತಪ್ಪನ್ನು ಒಪ್ಪಿಕೊಂಡು ಆ ಶಿಕ್ಷೆಗೆ ನಿನ್ನನ್ನು ಒಪ್ಪಿಸಿಕೊಂಡಿ ಅಲ್ವಾ, ನಿನ್ನ ಪಾಪಗಳೆಲ್ಲವೂ ದೂರವಾದು. ದಂಡ ಕೊಟ್ಟವನ ಬಗ್ಗೆಯೂ ಅವನಿಗೆ ಆಕ್ಷೇಪ ಬರಲಿಲ್ಲ. ನೀನು ಮಾಡಿದ ತಪ್ಪು ಅಂತ ಮೊದಲು ಆಕ್ಷೇಪ ಮಾಡಿದ್ರು, ಆಮೇಲೆ ರಾಮಚಂದ್ರ ಹೇಳಿದ ಮೇಲೆ ಅವನಿಗೆ ಅರ್ಥ ಆಯಿತು. ಹಂತಾಚೇನ್ ಮನ್ಯತೆ ಹತಂ ಉಭೌತವನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ. ಕೃಷ್ಣ ಹೇಳುವಾಗಲೂ ಅಥವಾ ಉಪನಿಷತ್ತನಲ್ಲಿ ಈ ಮಾತು ಬರುವಾಗ, ಕೊಲ್ಲುವವನು ಕೊಲ್ಲುವವನಲ್ಲ, ಸಾಯುವವನು ಅವನಿಂದ ಸಾಯುವವನಲ್ಲ. ಸಾಯುವವನಲ್ಲ ಅಂದರೆ ಸಾಯುವುದಿಲ್ಲ ಅಂತಲ್ಲ, ಅವನಿಂದ ಸಾಯುವವನಲ್ಲ. ಅವನ ಕರ್ಮ, ಅವನ ಆ ಸಮಯದ ವ್ಯವಸ್ಥೆ ಅವನ ಸಾವಿಗೆ ಕಾರಣ ಆಗುತ್ತಷ್ಟೇ. ಯಾರು ಇದನ್ನು ತಿಳಿಯುವುದಿಲ್ವೋ ಅವನಷ್ಟು ದೊಡ್ಡ ದಡ್ರು ಜಗತ್ತಿನಲ್ಲಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಇಲ್ಲಿ ರಾಮಚಂದ್ರ ಹೇಳುವಾಗ ಕಾರ್ಯಕಾರಣ ಸಿದ್ಧಾರ್ಥವು, ಯಾವುದೋ ಒಂದು ಕಾರಣದಿಂದ ಈ ಕಾರ್ಯ ನಡೆದಿದೆ, ಇದರ ಸಿದ್ಧಿ ಏನು ಅಂತ ಅರ್ಥ ಮಾಡಿಕೊಂಡವನು, ಇದರ ನಿಜವಾದ ಆ ಪ್ರವೃತ್ತಿ ಏನು ಅಂತ ಅರ್ಥ ಮಾಡಿಕೊಂಡವನು ಗೆಲುವನ್ನು ಪಡೀತಾನೆ. ಈಗ ಇಬ್ಬರೂ ಹಾಗೆ.